ಜಾತಿ ಜನಗಣತಿ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಹಿಂದ ಸಭೆ ಬಳಿಕ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಈ ಬಗ್ಗೆ ಮಾತನಾಡಿದ್ದಾರೆ. ಹಿಂದುಳಿದ ವರ್ಗದ ಆಯೋಗದ ವರದಿ ಚರ್ಚಿಸುವ ಭರವಸೆಯಾಗಿದೆ ಅಂತ ತಿಳಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಪರಿಶೀಲಿಸಿ ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ದುರ್ಬಲ ವರ್ಗದವರಿಗೆ ಮೀಸಲಾತಿ ನೀಡಲು ವರದಿ ಅನುಕೂಲವಾಗುತ್ತೆ. ಹಿಂದ ಸಭೆ ಬಳಿಕ ಹೀಗಂತ ಕಾಂಗ್ರೆಸ್ ಹಿರಿಯ ನಾಯಕ ಹರಿಪ್ರಸಾದ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಷ್ಟೇ ಹರಿಪ್ರಸಾದ್ ಅವರು ಸರ್ಕಾರ ಬಿದ್ದು ಹೋಗ್ಲಿ, ಆದರೆ ನಮ್ಮ ಪ್ರಣಾಳಿಕೆಯಲ್ಲಿರುವಂತೆ ನಾವೆಲ್ಲರೂ ಕೂಡ ಅದಕ್ಕೆ ನಡ್ಕೊಳ್ಬೇಕು, ಗೌರವಿಸಬೇಕು ಅಂತ ಹೇಳಿದ್ರು. ಇವತ್ತು ಸಭೆಯಲ್ಲಿ ಭಾಗಿಯಾಗಿ ನಂತರ ಮಾತನಾಡಿದ್ದಾರೆ. ಹಿಂದುಳಿದ ವರ್ಗಗಳ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನಸಭೆ ಸದಸ್ಯರು ಮತ್ತು ನಮ್ಮ ರವಿಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದನೂ ಸಹ ಪ್ರತಿನಿಧಿಸಿದಂಥ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಹ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಏನು ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆಯನ್ನು ಕ್ಯಾಬಿನೆಟ್ ಸಮಿತಿಯಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ನಾವೆಲ್ಲರೂ ಸಹ ಅದನ್ನು ಸ್ವಾಗತ ಮಾಡ್ತೇವೆ. ಈಗ ಹಲವಾರು ವಿಚಾರಗಳಿದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ಏನಾದರೂ ಸವಲತ್ತು ಸಿಗಬೇಕಾದ್ರೆ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಇತಿಹಾಸ ನೋಡಿದಾಗಲೂ ಸಹ ಹಲವಾರು ಅಡಚಣೆಗಳು ಬರುತ್ತೆ. ಇವೆಲ್ಲವನ್ನೂ ಸಹ ಮೀರಿ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ರವಿಕುಮಾರ್ ಅವರು ಸಹ ಬಂದು ಅವರ ಪಕ್ಷವನ್ನು ಪ್ರತಿನಿಧಿಸಿದ್ದಾರೆ. ಆದ್ದರಿಂದ ಇದು ಈ ಒಂದು ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟಲ್ಲಿ ಬರ್ತಕ್ಕಂಥ ತೀರ್ಮಾನ ಬಹಳ ಅನುಕೂಲಕರವಾಗಿರುತ್ತೆ ಅನ್ನೋದು ನಂಬಿಕೆ. ಹಿಂದುಳಿದ ವರ್ಗಗಳ ಸಭೆ ಬಳಿಕ ಪರಿಷತ್ ಸದಸ್ಯ ಹರಿಪ್ರಸಾದ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಎಲ್ರಿಗೂ ಭರವಸೆಯನ್ನ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಚರ್ಚಿಸೋದಾಗಿ ತಿಳಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿಟ್ಟು ಅದನ್ನು ಪರಿಶೀಲಿಸಿ ಕ್ರಮ ಜರುಗಿಸೋದಾಗಿ ತಿಳಿಸಿರೋದ್ರಿಂದ ನಾವೆಲ್ಲರೂ ಕೂಡ ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಸದ್ಯ ಈ ಒಂದು ಸಭೆಯಲ್ಲಿ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಜೊತೆಗೆ ಸಭೆಯಿಂದ ಸಿಕ್ಕಂತಹ ಫೈನಲ್ ಔಟ್ಪುಟ್ ಏನು? ಈಗ ಮುಡಾ ತನಿಖೆ ತೀವ್ರಗೊಂಡ ಬೆನ್ನಲ್ಲೇ ಜಾತಿ ಜನಗಣತಿ ವರದಿ ಜಾರಿ ಸಂಬಂಧಪಟ್ಟಂತೆಯೂ ಕೂಡ ಚುರುಕಿನ ವಿದ್ಯಮಾನಗಳು ನಡೀತಾ ಇದ್ದಾವೆ. ಖುದ್ದಾಗಿ ಮುಖ್ಯಮಂತ್ರಿಗಳೇ ವರದಿ ಜಾರಿ ಮಾಡ್ತೇನೆ ಅನ್ನುವಂಥ ಆಸಕ್ತಿಯನ್ನು ವ್ಯಕ್ತಪಡಿಸಿದರ ನಂತರ ಅವರ ಆಪ್ತರು ಜೊತೆಗೆ ಅಹಿಂದ ವರ್ಗದ ನಾಯಕರು ಕೂಡ ವರದಿ ಜಾರಿ ಮಾಡಿ ತ್ವರಿತಗತಿಯಲ್ಲಿ ಅನ್ನುವಂಥ ಬೇಡಿಕೆ ಇಟ್ಟರು. ಈ ಬೆನ್ನಲ್ಲೇ ಇವತ್ತು ಹಿಂದ ಸಮುದಾಯಗಳ ಸಚಿವರು, ಶಾಸಕರು ಮತ್ತು ಮುಖಂಡರ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ಇಟ್ಟಿದ್ದಾರೆ. ಆ ಸಭೆಯಲ್ಲಿ ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಜಾರಿ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಸಚಿವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತೇವೆ. ಖಂಡಿತವಾಗಿಯೂ ಕೂಡ ನಿಮ್ಮ ಏನು ಬೇಡಿಕೆ ಇದೆ ಆ ವರದಿ ಜಾರಿ ಮಾಡ್ತೇವೆ ಅನ್ನುವಂತಹ ಸ್ಪಷ್ಟ ಭರವಸೆಯನ್ನು ಹಿಂದ ವರ್ಗದ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಮುಂದಿನ ಸಚಿವ ಸಂಪುಟ ಸಭೆ ಅಂದರೆ ಅಕ್ಟೋಬರ್ 10ನೇ ತಾರೀಕು ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಆದರೆ ಆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಚರ್ಚೆ ಮಾಡೋದು ಬೇಡ, ಅಕ್ಟೋಬರ್ 18ನೇ ತಾರೀಕು ಅದರ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಅನ್ನುವಂಥ ನಿಲುವನ್ನು ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಿಂದ ವರ್ಗದ ನಾಯಕರು ಕೂಡ ಮುಖ್ಯಮಂತ್ರಿಗಳ ನಿಲುವಿಗೆ ಒಪ್ಪಿಕೊಂಡಿದ್ದಾರೆ. ಇನ್ನೊಂದೇನೆಂದರೆ ಇದೊಂದು ಬೇಡಿಕೆ, ಇನ್ನೊಂದು 3 ಪ್ರಮುಖ ಬೇಡಿಕೆಗಳನ್ನು ಕೂಡ ಹಿಂದ ವರ್ಗದ ನಾಯಕರು ಇಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಡೀತಾ ಇರುವಂತಹ ಚರ್ಚೆ ಏನಂದ್ರೆ ಜಾತಿ ಜನಗಣತಿ ವರದಿಯ ಜಾರಿಯ ಸಂಬಂಧಪಟ್ಟಂತೆ ಅದರ ಮೂಲಕ ಮುಡಾ ಸಂಕಷ್ಟದಿಂದ ಪಾರಾಗೋದಕ್ಕೆ ಮುಖ್ಯಮಂತ್ರಿಗಳು ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ವೇಗ ಪಡ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಇವತ್ತಿನ ಸಭೆ ಕೂಡ ಅದಕ್ಕೆ ಪುಷ್ಟಿ ಕೊಡುವಂತಿದೆ. ಜೊತೆಗೆ ಹಿಂದುಳಿದ ವರ್ಗದ ನಾಯಕ, ಅಲ್ಪಸಂಖ್ಯಾತ ವರ್ಗದ ನಾಯಕರುಗಳು, ದಲಿತ ವರ್ಗದ ನಾಯಕರುಗಳು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ಇದ್ದೇವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೂಡ ಈ ಒಂದು ಸಭೆಯಲ್ಲಿ ರವಾನೆ ಮಾಡಿರುವಂಥದ್ದು. ಇವತ್ತು ಹಿಂದ ವರ್ಗದ ನಾಯಕರ ಸಭೆ ಆಗಿದೆ. ಮುಂದೆ ಅಲ್ಪಸಂಖ್ಯಾತ ವರ್ಗದ ನಾಯಕರು ಕೂಡ ಮುಖ್ಯಮಂತ್ರಿಗಳ ಭೇಟಿ ಮಾಡ್ತಾರೆ, ದಲಿತ ವರ್ಗದ ನಾಯಕರು ಕೂಡ ಮುಖ್ಯಮಂತ್ರಿಗಳ ಭೇಟಿ ಮಾಡ್ತಾರೆ. ಈ ಅಹಿಂದ ಒಟ್ಟಾರೆ ವರ್ಗ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದೆ, ನೀವು ಈ ವರದಿಯನ್ನ ಜಾರಿ ಮಾಡಿ ಅನ್ನುವಂಥ ಭರವಸೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಹಾಗಾಗಿ ರಾಜಕೀಯವಾಗಿ ಸಾಕಷ್ಟು ಕುತೂಹಲ ಮೂಡಿದೆ. ಜಾತಿ ಜನಗಣತಿ ವರದಿ ಜಾರಿ ಆಗುತ್ತಾ ಆಗಲ್ವನ್ನುವಂಥದ್ದು ಎರಡನೇ ಮಾತು. ಆದರೆ ಈ ಸಂಬಂಧಪಟ್ಟಂತೆ ಬೆಳವಣಿಗೆ ಏನು ಮುಂದುವರೆದಿದೆ, ಇದು ಎಲ್ಲ ಒಂದು ಕಡೆ ಮುಡಾ ಸಂಕಷ್ಟದಿಂದ ಮುಖ್ಯಮಂತ್ರಿಗಳು ಪಾರಾಗೋದಕ್ಕೆ ಹೆಲ್ಪ್ ಆಗುತ್ತಾ ಅನ್ನುವಂಥ ಚರ್ಚೆಯು ಕೂಡ ನಡೀತಾ ಇದೆ. ಬಿಜೆಪಿ ಈ ಸಂಬಂಧಪಟ್ಟಂತೆ ತನ್ನ ನಿಲುವನ್ನ ಕಾಯ್ದಿರಿಸಿದೆ. ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ವರದಿ ಜಾರಿಯ ಸಂಬಂಧಪಟ್ಟಂತೆ ಅಂದ್ರೆ ವರದಿಯಲ್ಲಿ ಇರುವಂತಹ ವಿಷಯಗಳು ಗೊತ್ತಾದ ನಂತರ ವರದಿ ಯಾವ ಬಗ್ಗೆ ಇದೆ, ಏನಿದೆ, ಯಾವೆಲ್ಲ ಸಮುದಾಯಕ್ಕೆ ಎಷ್ಟು ಜನಸಂಖ್ಯೆ ಅನುಪಾತ ಕೊಟ್ಟಿದ್ದಾರೆ ಇವೆಲ್ಲ ಗೊತ್ತಾದ ನಂತರ ಬಿಜೆಪಿ ತನ್ನ ಮುಂದಿನ ನಡೆ ಇಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಅದೇ ನಿಲುವನ್ನು ಇವತ್ತು ರವಿಕುಮಾರ್ ಅವರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ರು, ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಅಕ್ಟೋಬರ್ 18ನೇ ತಾರೀಕು ವರದಿ ಜಾರಿ ಸಂಬಂಧಪಟ್ಟಂತೆ ಸಚಿವರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಸಂಗ್ರಹ ಮಾಡ್ತಾರೆ. ಸಂಪುಟ ಉಪಸಮಿತಿ ರಚನೆ ಮಾಡ್ತಾರೋ ಅಥವಾ ಮುಂದಿನ ಅಧಿವೇಶನದಲ್ಲಿ
ಮಂಡನೆ ಮಾಡ್ತಾರೋ ಕಾದು ನೋಡಬೇಕಾಗಿದೆ ದಿವ್ಯಾ. ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಅಕ್ಟೋಬರ್ 18ನೇ ತಾರೀಕಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಪರಿಶೀಲಿಸುವುದಾಗಿ ತಿಳಿಸಿದ್ದಾರೆ. ಹಿಂದ ನಾಯಕರೆಲ್ಲರೂ ಕೂಡ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಪ್ರಮುಖವಾಗಿ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಿ ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅನ್ನುವಂತಹ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳು ಮುಂದಿನ ಸಚಿವ ಸಂಪುಟದ ನಂತರ ಏನ್ ಮಾಡ್ತಾರೆ ಕಾದು ನೋಡಬೇಕು.